ನಮಸ್ಕಾರ ಸ್ನೇಹಿತರೆ, ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸೊ ಬೆಳೆ ವಿಮೆ ನಿಮಗೆ 1 ಹೆಕ್ಟರ್ಗೆ 10,500 ರೂಪಾಯಿ ಜಮಾ ಆಗ್ತಾ ಇದೆ. ಅದೇ ರೀತಿಯಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆನು ಕೂಡ ಜಮಾ ಆಗ್ತಾ ಇದೆ. ಈ ಕಡೆ ನೋಡಿದ್ರೆ ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಸೊ ಕೃಷಿ ಬಜೆಟ್ ನಲ್ಲಿ ನಿಮಗೆ ಅನ್ನದಾತರಿಗೆ ಆರ್ಥಿಕ ಬಲ ತುಂಬಲಿಕ್ಕೆ 50,000 ರೈತರಿಗೆ 428 ಕೋಟಿ ಅನುದಾನ ಕಲ್ಪಿಸಲಾಗಿದೆ. ಸೊ ಹಾಗಾದ್ರೆ 50,000 ಜನರಿಗೆ 428 ಕೋಟಿ ಯಾವ ರೀತಿಯಾಗಿ ಕೊಡ್ತಾರೆ, ಸೊ ಎಲ್ಲ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನಿಮಗೆ ಬೆಳೆ ಆಧಾರಿತ ವಿಮೆನು ಕೂಡ ಸಿಗ್ತಾ ಇದೆ. ಅದೇ ರೀತಿಯಾಗಿ ನಿಮಗೆ ಹವಾಮಾನ ಆಧಾರಿತ ಬೆಳೆ ವಿಮೆನು ಕೂಡ ಸಿಗ್ತಾ ಇದೆ. ಸೊ ಪ್ರತಿಯೊಂದು ಅಪ್ಡೇಟ್ ಅನ್ನ ನಾನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಈಗಾಗಲೇ ನೋಡಿದಿರಿ ನೀವು, ಬೆಳೆ ವಿಮೆ ಆಲ್ರೆಡಿ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ. ಫಸಲ್ ಬಿಮಾ ಯೋಜನೆಯಲ್ಲಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂತಹ ಒಂದು ರೈತರಿಗೆ ಈಗ ಹಣ ಜಮಾ ಆಗಿದೆ ಆಲ್ರೆಡಿ. ಈಗ ಕೂಡ ಜಮಾ ಆಗ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ಮೆಸೇಜ್ ಬಂದಿದೆ, ಕೆಲವೊಂದಿಷ್ಟು ಜನರಿಗೆ ಮೆಸೇಜ್ ಬಂದಿಲ್ಲ. ಆದ್ರೂ ಸಹಿತ ಹಣ ಜಮಾ ಆಗಿದೆ. ಯಾಕಂದ್ರೆ ಮೆಸೇಜ್ ಕಳಿಸುವಾಗ ತಾಂತ್ರಿಕ ದೋಷ ಕೂಡ ಆಗಿರತ್ತೆ. ಹೀಗಾಗಿ ಒಬ್ಬೊಬ್ರಿಗೆ ಹೋಗಿರತ್ತೆ, ಒಬ್ಬೊಬ್ರಿಗೆ ಹೋಗಿರೋದಿಲ್ಲ. ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ನಮಗ್ ಮೆಸೇಜ್ ಬಂದಿಲ್ಲ, ನಮಗ್ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ. ಈಗಾಗಲೇ ಆಲ್ರೆಡಿ ಮೆಸೇಜ್ ಬಂದಿಲ್ಲದವರೆಗೂ ಕೂಡ ಹಣ ಜಮಾ ಆಗಿದೆ. ಈಗಾಗಲೇ ಮೆಸೇಜ್ ಬಂದಿದ್ದವರೆಗೂ ಕೂಡ ಹಣ ಜಮಾ ಆಗಿದೆ. ನಡುವೆ ಒಂದ್ ಸ್ವಲ್ಪ ಡಿಲೇ ಮಾಡಿದ್ರು. ಅದೇ ರೀತಿಯಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆನು ಕೂಡ ಜಮಾ ಆಗೋದು ಇಲ್ಲಿ ಡಿಲೇ ಆಗಿತ್ತು. ಈಗಾಗಲೇ ರೈತರು ಕೂಡ ಹೇಳಿದ್ರಿ, ಶಿರ್ಷಿಯಲ್ಲಿ ಕೂಡ ಪ್ರತಿಭಟನೆ ಮಾಡಿದ್ರಿ. ಬೆಳೆ ವಿಮೆ ಲೇಟ್ ಆಗಿರುವಂತಹ ಕಾರಣಕ್ಕಾಗಿ ನಮಗೆ ವಿಮಾ ಕಂಪನಿಗಳು ಹಣ ಜಮಾ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿಭಟನೆಗಳು ಕೂಡ ನಡೆದಿದ್ವು. ಸೊ ಅದಾದ ತಕ್ಷಣ ಬೆಳೆ ವಿಮೆ ನಿಮ್ಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿತ್ತು. ಸೊ ಈ ಕಡೆ PM ಕಿಸಾನ್ ಫಸಲ್ ಬಿಮಾ ಯೋಜನೆಯಲ್ಲಿ ಏನ್ ಹಣ ಜಮಾ ಆಗ್ಬೇಕಾಗಿತ್ತಲ್ಲ, ಅದು ಜಮಾ ಅಂತೂ ಆಗ್ತಾನೆ ಇತ್ತು. ಈ ಕಡೆ ಹವಾಮಾನ ಆಧಾರಿತ ಹಣ ಜಮಾ ಕೂಡ ಆಗ್ತಾ ಇತ್ತು. ಈಗ ವಿಮಾ ಕಂಪನಿಗಳು ಡಿಲೇ ಮಾಡ್ತಾ ಇದ್ವು. ಅಲ್ಲಿ ಕೂಡ ನೀವು ಹೇಳಿದ್ರಿ, ಹಣ ಜಮಾ ಮಾಡ್ಲಿಲ್ಲಪ್ಪ ಅಂದ್ರೆ ಎಷ್ಟು ಡಿಲೇ ಮಾಡ್ತೀರಿ ಅಷ್ಟು ನಮಗೆ ಬಡ್ಡಿಯನ್ನ ಸೇರಿಸಿ ನಮಗೆ ಹಣ ಜಮಾ ಮಾಡ್ಬೇಕು. ನಮ್ಮ ಹತ್ರ ಯಾವ ರೀತಿಯಾಗಿ ನೀವು ಹಣ ಇಸ್ಕೊಳ್ತೀರಿ, ಬಡ್ಡಿಯನ್ನ ಇಸ್ಕೊಳ್ತೀರಿ, ಅದೇ ರೀತಿಯಾಗಿ ನಮಗೂ ಕೂಡ ಲೇಟ್ ಮಾಡಿ ಕೊಟ್ರೆ ನೀವು ನಮಗೂ ಕೂಡ ಬಡ್ಡಿ ಹಾಕಿ ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನೆಯನ್ನ ನಡೆಸಿದ್ರಿ. ಸೊ ಅದಾದ ತಕ್ಷಣ ನಿಮ್ಗೆ ಬೆಳೆ ವಿಮೆ ಜಮಾ ಮಾಡ್ಲಿಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ವಿ ವಿಮಾ ಕಂಪನಿಗಳು. ಈಗ ಸದ್ಯಕ್ಕೆ ಯಾರ್ಯಾರಿಗೆ ಮೆಸೇಜ್ ಬಂದಿದೆ ಅವ್ರಿಗಂತೂ ಆಲ್ರೆಡಿ ಜಮಾ ಆಗಿದೆ. ಮೆಸೇಜ್ ಬಂದಿಲ್ದವ್ರಿಗೂ ಕೂಡ ಜಮಾ ಆಗ್ತಾ ಇದೆ. ಇನ್ನು ಟೈಮ್ ತಗೊಳುತ್ತೆ. ಆದ್ರೆ ಇದು ಎಲ್ಲರಿಗೂ ಸಿಗೋದಿಲ್ಲ. ಯಾರು ಅರ್ಜಿಯನ್ನ ಸಲ್ಲಿಸಿರ್ತೀರಿ ಅವರಿಗೆ ಮಾತ್ರ ಹಣ ಸಿಗ್ತಾ ಇರುವಂತದ್ದು. ಇಲ್ಲಿ ಅಂತೂ ನಮ್ಮ ರಾಜ್ಯ ಸರ್ಕಾರದಿಂದ ನಿಮ್ಗಂತೂ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬಜೆಟ್ ನಲ್ಲಿ ನಿಮಗೋಸ್ಕರ 428 ಕೋಟಿ ಹಣ ನಿಮಗೆ ಕಲ್ಪಿಸಿ ಕೊಟ್ಟಿದ್ದಾರೆ ಅನುದಾನವನ್ನ. ಸೊ ನೋಡ್ಬೇಕು, ಇದನ್ನ ಬೆಳೆ ವಿಮೆಗಾಗಿ ಅಥವಾ ಬರ ಪರಿಹಾರಕ್ಕಾಗಿ ಎಲ್ಲ ಒಂದು ಕೃಷಿ ರೈತರಿಗೋಸ್ಕರ ಇದನ್ನ ಮೀಸಲಿಟ್ಟಿದ್ದಾರೆ. ಟೋಟಲಿ ನಿಮಗೆ ಯಾವ ರೀತಿಯಾಗಿ ಕೊಡ್ತಾರೆ ಅದನ್ನ ಕಾಯ್ದು ನೋಡ್ಬೇಕು. ಸೊ ಈಗಂತೂ ಸದ್ಯಕ್ಕೆ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮ ಮಂಡಳಿಯಲ್ಲಿ ಮಂಡ್ಯದಲ್ಲಿ 50,000 ರೈತರಿಗೆ ಟೋಟಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತವರಿಗೆ ಸಹಾಯಧನ ಒದಗಿಸಲು 428 ಕೋಟಿ ಅನುದಾನ ಕಲ್ಪಿಸಲಾಗುವುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಯಾರಿಗಂದ್ರೆ ಕೃಷಿ ತಾಂತ್ರೀಕರಣ ಕಾರ್ಯಕ್ರಮದಲ್ಲಿ ಈ ಒಂದು ಘೋಷಣೆಯನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಅನುದಾನ ಆರ್ಥಿಕ ಬಲವನ್ನ ತುಂಬಲಿಕ್ಕೆ ಇದನ್ನ ನಿಮಗೆ ಕೊಡ್ತಕ್ಕಂಥದ್ದು. ಆರ್ಥಿಕವಾಗಿ ನಿಮಗೆ ಬಲವನ್ನ ತುಂಬುತ್ತಾರೆ. ನೀವು ಬೇರೆ ಬೇರೆ ಬೆಳೆಗಳನ್ನ ಬೆಳಿಲಿಕ್ಕಾಗಿರ್ಲಿ ಅಥವಾ ಇನ್ನಿತರ ಒಂದು ನಿಮ್ಗೆ ಎದಕ್ಕೋ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದನ್ನ ನಿಮಗೆ ರೈತರಿಗೆ ಬಜೆಟ್ ನಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಹಣವನ್ನ ತೆಗೆದಿಟ್ಟಿದ್ದಾರೆ. ಸೊ ನೋಡೋಣ ಯಾವ ರೀತಿಯಾಗಿ ನಿಮಗೆ ಇದರಿಂದ ಹಣವನ್ನ ಹಂಚಿಕೆ ಮಾಡ್ತಾರೆ ಅನ್ನುವಂಥದನ್ನ ಕಾಯ್ದು ನೋಡ್ಬೇಕು. ಇದನ್ನ ಬೆಳೆ ವಿಮೆನ ಹಂಚಿಕೆ ಮಾಡ್ತಾರೆ ಹೊರತು ಅಥವಾ ಬರ ಪರಿಹಾರದಲ್ಲಿ ಹಂಚಿಕೆ ಮಾಡ್ತಾರೆ. ಇನ್ನಿತರ ಒಂದು ಸೌಲಭ್ಯಗಳ ಮುಖಾಂತರ ನಿಮಗೆ ಹಂಚಿಕೆಯನ್ನ ಮಾಡಬಹುದು. ಸೊ ನೋಡಿ, ಈ ಒಂದು ಯಾರಿಗೆ ಬೆಳೆ ವಿಮೆ ಜಮಾ ಆಗಿಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ, ನಿಮ್ಗೂ ಕೂಡ ಜಮಾ ಆಗ್ತಾ ಇದೆ. ಸೊ ಲೇಟೆಸ್ಟ್ ಆಗಿ ಈಗ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇಷ್ಟು ಬಂದಿತ್ತು. ಹೆಕ್ಟರ್ಗೆ 8,500 ಆಗಿರ್ಲಿ, 10,500 ಆಗಿರ್ಲಿ, ಈ ರೀತಿ ನಿಮ್ಗೆ ಹಣ ಜಮಾ ಆಗ್ತಾ ಇದೆ. ಯಾರು ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಂಡಿದ್ದೀರಿ, ನಿಮ್ಮ ಬೆಳೆಗಳ ಆಧಾರದ ಮೇಲೆ ಹಣ ಜಮಾ ಆಗ್ತಾ ಇದೆ. ಮಾವು ಬೆಳೆದವರಿಗೂ ಕೂಡ, ಅದೇ ರೀತಿಯಾಗಿ ತೊಗರೆ ಬೆಳೆ, ಈ ರೀತಿ ಯಾವ ಬೆಳೆಗಳನ್ನ ಬೆಳೆದಿರ್ತೀರಿ ಸೊ ಅದರ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗ್ತಾ ಇರತ್ತೆ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಇಂತಿಷ್ಟು ನೀವು ಯಾವುದೇ ಬೆಳೆ ಬೆಳೆದಿರ್ಲಿ ನಿಮ್ಗೆ ಇಷ್ಟು ಹಣ ಬರತ್ತೆ ಅಂತ ಹೇಳಿಕ್ ಬರೋದಿಲ್ಲ. ನಿಮ್ಮ ಬೆಳೆಗಳ ಆಧಾರದ ಮೇಲೆ ನಿಮಗೆ ಹಣ ಹಂಚಿಕೆ ಆಗತ್ತೆ. ಓಕೆನಾ? ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ಗಳು ಸಿಕ್ಕಿದ್ವು, ತಿಳಿಸಿದೀನಿ. ಸೊ ಏನೇ ಕ್ವಶನ್ಸ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ನಾನು ಸಪರೇಟ್ ಆಗಿ ಕ್ಲಿಯರಿಟಿ ಕೊಡ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.